ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಈ ಒಂದು ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ನೋಡಿ. ಓಪನ್ನೆಸ್ ಕಾರ್ಡು, ಗಣೇಶನ ಬ್ಲೆಸ್ಸಿಂಗ್ಸ್ ನಿಮ್ಗೆಲ್ರಿಗೂ ಇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ನಂಬರ್ 18, ಏಂಜಲ್ ಸಂಖ್ಯೆ 18, 1, 8 ಪದೇ ಪದೇ ನೋಡ್ತಾ ಇರ್ತೀರಾ, ಅಥವಾ 9ನೇ ಸಂಖ್ಯೆ ಕೂಡ ನೀವು ಜಾಸ್ತಿ ನೋಡ್ತಾ ಇರ್ಬೋದು, ಅಥವಾ 1 ಸಂಖ್ಯೆ ಅಥವಾ 8 ಸಂಖ್ಯೆ ನೀವು ನೋಡ್ತಾ ಇದ್ರೆ ಈ ಒಂದು ಕಾರ್ಡು ನಿಮಗೆ ರೆಸನೇಟ್ ಆಗುತ್ತೆ, ಅಥವಾ ಈ ಒಂದು ಮೆಸೇಜ್ ನಿಮಗೆ ರೆಸನೇಟ್ ಆದರೂ ಕೂಡ ನೀವು ತಗೊಳ್ಬೋದು. ಸೊ ಈ ಒಂದು ಕಾರ್ಡು ಮೆಸೇಜ್ ನಿಮಗೆ ಬಂದಿದೆ ಅಂತ ಅರ್ಥ. ಓಪನ್ನೆಸ್ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ ಗಣೇಶ ಅಂದರೆ, ನೀವು ಒಂದು ರೀತಿ ಮೈಂಡ್ ಸೆಟ್ನ ಓಪನ್ ಆಗಿಟ್ಕೊಳ್ಳಿ, ಎಲ್ಲ ರೀತಿ ಯೋಚನೆ ಮಾಡಿ, ಎಲ್ಲ ರೀತಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಇವಾಗ ಬೇರೆಯವ್ರ ಶೂಸ್ನಲ್ಲಿ ನಿಂತ್ಕೊಂಡು ನೋಡಿ ಅಂತಾರಲ್ಲ, ಆ ರೀತಿ ಬೇರೆಯವರ ಸ್ಥಾನದಲ್ಲಿ ನಿಂತ್ಕೊಂಡು ಅನಲೈಸ್ ಮಾಡಿ, ಬೇರೆಯವರಿಂದ ನಿಮ್ಗೆ ಏನಾದ್ರು ಕಾನ್ಫ್ಲಿಕ್ಟ್ ಆಗ್ತಾ ಇದ್ರೆ ಅವ್ರು ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ, ಅವ್ರ ಕಂಡೀಷನ್ ಏನು ಅನ್ನೋದನ್ನ ನೋಡಿ. ಅಥವಾ ಒಂದು ಡಿಸಿಷನ್ ತಗೋಬೇಕು, ಇದು ಡಿಸಿಷನ್ ತಗೊಳ್ಳೋದನ್ನ ಕರೆಕ್ಟಾಗಿ ತಗೊಳ್ಳಿ ಅಂತ ಅಲ್ಲ. ಅಂದರೆ ಡಿಸಿಷನ್ ತಗೋಬೇಕು ಅಂದರೆ ಅದಕ್ಕೆ ಕನ್ಕ್ಲೂಷನ್ ಬರಬೇಕು ಅಂದರೆ ಅದಕ್ಕೆಲ್ಲ ನೀವು ಎಲ್ಲ ರೀತಿ ಯೋಚನೆ ಮಾಡಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಕೆಲವೊಂದು ಸಿಚುಯೇಷನ್ಸು, ಈ ಒಂದು ವಿಡಿಯೋನ ಯಾರು ವಾಚ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ಬರುತ್ತೆ ಅಥವಾ ಬರ್ತಾ ಇರ್ಬೋದು ಅಥವಾ ಆಗ್ತಾ ಇರ್ಬೋದು ಇವಾಗ ಸದ್ಯಕ್ಕೆ. ಅದರಲ್ಲಿ ನೀವು ತುಂಬ ಅಂದರೆ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಿ ಕರೆಕ್ಟಾಗಿ ನೋಡಬೇಕಾಗುತ್ತೆ. ಏನು ನಡೀತಿದೆ, ಏನು ನಾನು ಸರಿಯಾದ ದಾರಿನಲ್ಲಿ ಹೋಗ್ತಿದ್ದೀನಾ ಇಲ್ವಾ, ಎವ್ರಿ ಸ್ಟೆಪ್ ತುಂಬ ಕೇರ್ಫುಲ್ ಆಗಿಡಿ ಅಂತಲೂ ಹೇಳ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಥರ ಬ್ಲೈಂಡಾಗಿ ಯಾರನ್ನೂ ನಂಬಿ ಯಾವುದೇ ಥರ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ, ಮೋಸ ಹೋಗೋಕ್ಕೆ ಹೋಗಬೇಡಿ, ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಮೆಸೇಜ್ನ ಗಣೇಶ ನಿಮಗೆ ಈ ಒಂದು ಕಾರ್ಡ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದಾರೆ. ಐ ಹೋಪ್ ಇದನ್ನು ನೀವು ರಿಸೀವ್ ಮಾಡ್ತಿದ್ದೀರಾ, ಮತ್ತು ಈ ಗಣೇಶನ ಮೆಸೇಜ್ ಏನು ಬರ್ತಾ ಇದೆ ಅದನ್ನು ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನೀವು ಎಸ್ ನಾನು ಇದನ್ನು ಫಾಲೋ ಮಾಡ್ತೀನಿ, ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ತೀನಿ ಅಂದರೆ ಥ್ಯಾಂಕ್ ಯು ಗಣೇಶ ಅಂತ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಇವತ್ತಿನ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.